ಬಾಳೆ ಗಿಡ ಅದು ಬೆಳೆಯುತ್ತೆ, ಫಲ ಕೊಡುತ್ತೆ. ಕೊಟ್ಟಿದ್ದ ಕೂಡಲೇ ಅದು ಮುಗೀತು, ಮತ್ತೆ ಫಲ ಕೊಡಕಾಲ ಅಂದ್ಬಿಟ್ಟು ಇನ್ನೊಂದು ಸಸಿ ಕೊಡುತ್ತೆ. ಅದೇ ವಾಲಂಟಿಯರ್ ಆಗಿ ಸಸಿ ಕೊಡುತ್ತೆ, ಮತ್ತೆ ಅದು ಬೆಳೆಯುತ್ತೆ, ಫಲ ಕೊಡುತ್ತೆ, ಮತ್ತೊಂದು ಸಸಿ ಕೊಡುತ್ತೆ. ಆ ಥರ ನಮ್ಮ ಜೀವನ ಆಗ್ಬೇಕು. ಅದಕ್ಕೋಸ್ಕರ ದೇವ್ರ ಹತ್ರ ನಾವು ಬಾಳೆಹಣ್ಣು ಇಡ್ತೀವಿ. ನಾವು ಬಾಳೆಹಣ್ಣು ದೇವ್ರಿಗೆ ಯಾಕೆ ಅವ್ನಿಗೆ ಇಷ್ಟಪಡ್ತಾನೆ ಅಂದರೆ ಆ ಗುಣನ ಅಳವಡಿಸಿ ಅಂತ ಅವ್ನು ಹೇಳ್ತಾ ಇದ್ದಾನೆ. ತೆಂಗಿನಕಾಯಿ ನೋಡಿ, ನೀವು ತೆಂಗಿನ ಮರ ಮೇಲ್ಗಡೆಯಿಂದ ಬಿದ್ದು ಹೋದವ್ರ ಸಂಖ್ಯೆಗಳು ಹುಡುಕ್ತರು ಸಿಗೋದು ಕಷ್ಟ. ತೆಂಗಿನ ಮರ ನೀರು ಕೊಡುತ್ತೆ, ಊಟ ಕೊಡುತ್ತೆ, ನೀವು ಗುಡಿಸ್ಲು ಕಟ್ಕೋಬೋದು, ಶೆಲ್ಟರ್ ಕೊಡುತ್ತೆ. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ವಾಸಸ್ಥಳ ಅಂತಾರೆ ತೆಂಗಿನ ಮರನ. ಅದಕ್ಕೋಸ್ಕರ ದೇವರು ತೆಂಗಿನಕಾಯಿನ ಅವ್ನು ಕೇಳ್ತಾನೆ, ಆ ಗುಣನ ಅಳವಡಿಸ್ಕೊ ಅಂತ. ನಾವು ಒಳಗಡೆ ಮೃದು ಆಗಿರ್ಬೇಕು, ಆ ತೆಂಗಿನ ಮರದ ಹೊರಗಡೆ ಗಟ್ಟಿಯಾಗಿರ್ಬೇಕು. ಭಾರತೀಯರು ಅಂದ್ರೆ ಅಷ್ಟು ಪವರ್ಫುಲ್ ಆಗಿರ್ಬೇಕು, ಬಟ್ ಒಳಗಡೆ ಆ ಒಂದು ಮೃದುತನ ಇರಬೇಕು. ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೋಬೇಕು. ನೀವು ಈಸಿಗೆ ಅವ್ನು ಸರಿ ಇಲ್ಲ ಇವ್ನು ಸರಿ ಅಂತೀವಿ, ನಾನು ಸರಿ ಇದ್ದೀನಾ ಅದ್ರ ಬಗ್ಗೆ ಯಾಕೆ ನಾವು ಚಿಂತನೆ ಮಾಡಲ್ಲ.